ಕೆಲಸ ಕಾರ್ಯ. ಚುನಾವಣೆಗಳು ಬಹಳ ಗೆಲ್ತೀವಿ, ಇನ್ನೂ ಬಂದದ್ದು ಚುನಾವಣೆ ಗೆಲ್ತೀವಿ, ಅದ್ರ ಬಗ್ಗೆ ತಲೆ ಕೆಡಿಸೋದು ಬೇಡ. ಚುನಾವಣೆ ಗೆಲ್ಲೋದು ಬಹಳ ಮಾತ್ರವಿಲ್ಲ, ಚುನಾವಣೆ ಮಾಡಿದ ನಂತರ ಅವ್ರ ಜನಸಾಮಾನ್ಯರ ಕೆಲಸ ಮಾಡಿ ಅವರ ಹೃದಯ ಗೆದ್ದಂತ ಯಾವ್ದಾದ್ರು ಸಾಧನೆ ಬರ್ತದ್ರೆ ಅದು ದೇಶಮುಖರು ಬರ್ತಾರೆ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಹೃದಯವನ್ನು ಗೆಲ್ಲುವಂತ ಕೆಲಸ ದೇಶಮುಖರಾಗಲಿ ಕಾಂತಾವರಾಗಲಿ ತಮ್ಮ ಆಗಿನ ನಿರ್ಮಾಣಗಳಲ್ಲಿ ಮಾಡಿದ್ದಾರೆ ಅನ್ನೋದು ಮಾತನ್ನು ಹೇಳ್ತಾರೆ. ಮತ್ತೆ ಆಗಿನ ನಿರ್ಮಾಣದಲ್ಲಿ ಬಜೆಟ್ ಅತಿ ಕಡಿಮೆ ಬಜೆಟ್, ಈಗೇನು ನಿಮ್ಗೆ 1,00,000 ಕೋಟಿ ಇಲ್ಲ, ಈಗೇನು 1,00,000 ಮ್ಯಾಗ ಮಾತಾಡೋದು, ಈಗ 2 ಲಾಖ. ಈಗಿದ್ದೆಲ್ಲ ಮಂತ್ರಿ ಮಾಡಿ ಬೆಳಿಗೂ ಇವತ್ತು ಮಂತ್ರಿಮಂಡಲ ಆಗಿದ್ದು ಒಂದು ಸಂತೋಷ ತಂದ್ರು ಇನ್ನೊಂದು ಬಿಡತೈತಿ. ಅದಕ್ಕಿಂತ ನನ್ನೊಂದು ಸಲಹೆ, 224 MLA, 224 ಗಾಡಿ, 224 ಎಸ್ಕಾಟ್, ಜಿರಿಗೆ ಮಂತ್ರಿ, ಸಕ್ರಿ ಮಂತ್ರಿ, ಆ ಮಂತ್ರಿ 224 ಮಾಡೇ ಬಿಡೋದ. ಸುಳ್ಳ ಇದು ದುಮ್ಮಿಡಿಲ್ಲ ಆಗ್ತೈತಿ. ನಮ್ಮ ಜಿಲ್ಲೆಯಾಗ ಹೋಗಿ ಚುನಾವಣೆಯಲ್ಲಿ ಮಳಿ ಇಲ್ಲ, ಬರಗಾಲ ಇರ್ತೈತಿ, ಎಲ್ಲರೂ ಜಿಲ್ಲೆ ಇಲ್ಲಿ ರೈತರ ನೆಟ್ಟು ಹೋಗ್ಕೊಂಡ್ರು ಹೋಗು ಸಿಗವ ಹಂಗ ಮಾಡಕ್ ಹೋದ್ರೆ ಮತ್ತೆ ಎಲ್ಲ ಎಷ್ಟು ಮನೆ ಆಗಿ ಹಿಂಗಿನ ಮಂತ್ರಿ, ಖಾರದ ಮಂತ್ರಿ, ಅರಿಶಿನ ಮಂತ್ರಿ, ಲಿಂಬಿಕಾಯಿ ಮಂತ್ರಿ, ಕರಿಬೇವು ಮಂತ್ರಿ, ಕೋರಿ ಏನ್ ಮಾಡ್ಬೋದು ಹೋಗುದು. ಅವೇ ಮಾಡೋದು ಗಾಡಿ ಒಂದು ಗೋಡ ಅವ್ರ ಕಂಪ್ಲೇಂಟ್ ಏನ್ರಿ ಪತ್ರಕರ್ತರು ನೀವು ಹೇಳಿದ್ರು ನಾವು ಕರೆಕ್ಟ್. ಮತ್ತೆ ಈ ನಮ್ಮಿ ಬಂದ ಚೆಕ್ಕಾಗತ್ತ ಹೆಂಗೆ ಮಾಡು. ನಮ್ಮ ಅಬಿಲಿಟಿ ಯಾವ ಶಕ್ತಿ ಎಷ್ಟೈತಿ ನೋಡಿ. ಅವಾಗ ಈಗ ಕಾರ್ಮಿಕರಾಗಿ ಕಾರ್ಮಿಕ ಮಂತ್ರಿ ಇದ್ರು ನಾವು ಸನಾವಣಿದ್ದವ SK ಕಾಂತಾರವರು ಕಾರ್ಮಿಕ ಮಂತ್ರಿ ಆದಾಗ ಇಡೀ ಕರ್ನಾಟಕ ರಾಜ್ಯ ಹೆಮ್ಮೆ ಪಟ್ಟಿತ್ತು, ಇಡೀ ರಾಜ್ಯ ಹೆಮ್ಮೆ ಪಟ್ಟಿತ್ತು. ಯಾಕಂದ್ರೆ ಅಂತ ವ್ಯಕ್ತಿತ್ವವನ್ನು ರೂಢಿಸಿಕೊಂಡು ಬಂದಂತ ಜನ ಈ ಮಂತ್ರಿಗಳು ಮಾಡಿದಾರೆ. ಮಾಹಿತಿ ತಿಂದವ ಮತ್ತೆ ಮಂತ್ರಿ ಈಗ ಏನ್ ಮಾಡ್ತಾರ. ಇವೆಲ್ಲ ಏನಾಗ್ತಾವು ಮನುಷ್ಯನ ಮೇಲೆ ಕೆಟ್ಟ ಪರಿಣಾಮಗಳು ಬೀರ್ತಾವ. ನಾ ಯಾವ ರಾಜಕೀಯವಾಗಿ ನಾ ಮಾತಾಡ್ತಾ ಇಲ್ಲ. ಈಗಿನ ಒಂದು ಪ್ರಜಾರಂಗ, ಒಂದು ಪ್ರಜಾತಂತ್ರ ವ್ಯವಸ್ಥೆ ಯಾಕಡೆ ಹೊಂಟೈತೆ ಅನ್ನೋದನ್ನ ತೋರಿಸ್ಬೇಕಾದ್ರೆ ಕೆಟ್ಟ ಪರಿಣಾಮಗಳು ಬೀರ್ತಾವ. ಈಗ ಸಣ್ಣಾಗಿರ್ದಾಗ ಕಲಿಸಿದಿರಿ, ಇಂಥ ಶಾಲ್ಯಾಗ ಕಲ್ತು ಕಲಿಸಿದಿರಿ, ಕೈ ಮುಗಿದ ಒಳಗೆ ಬಾ ಅಂತೇಳಿ ಬಂದು ಕಲಿಸಿದಿರಿ. ಪ್ರಜೆಗಳಿಗಾಗಿ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಪ್ರಜಾರಂಗವನ್ನು ಸ್ಥಾಪನೆ ಮಾಡುವಂತ ವ್ಯವಸ್ಥೆ ಕಳಿಸಿದ್ರಿ. ಮತ್ತೆ ತುಡುಗು ಮಾಡಿರುವಂತ ಮತ್ತೆ ಮಂತ್ರಿ ಮಾಡ್ತಿರೋದ್ರೆ ಇನ್ನು ಹೆಂಗೆ ಏನ್ ಹೇಳೋದು ಅಂತ. ಇನ್ನು ಬಾಕಿಲ್ಲ ನಂದು ನಂಬರ್ ಬರ್ತೈತಿ, ಏನ್ ಬಂತು ತಗೊಳ್ಳೋದ ಮುಂದೆ ಏನ್ ಕುಡುದು ಬೇಕಾರ ಆಗೋದು ಪಾಪ ಅವರು ನಂಬರ್ ಅದಕ್ಕೊಂದು ಸ್ಥಾನ ಮಾನ ಗೌರವಗಳು ನೆಟ್ಟಿ ಇವತ್ತು ದಿವಸ ಮಂತ್ರಿ ಸ್ಥಾನಮಾನಗಳನ್ನು ಕೊಡಬೇಕು ಹೊರತು, ಇವತ್ತು ಜನ ಮೆಚ್ಚುವಂತ ಮಂತ್ರಿಮಂಡಲವನ್ನು ಮಾಡಬೇಕು ಹೊರತು, ಇವತ್ತು ತಪ್ಪು ಮಾಡಿದವ್ರನ್ನೇ ತಿರುಗಿ ಯಾವುದೋ ಒಂದು ಕಾರಣ ಹಂಚಿ ಇವತ್ತು ದಿವಸ ತಂದು ಮಂತ್ರಿ ಮಾಡ್ತಾರ ಅಂತಂದ್ರೆ ಅದು ಪ್ರಜಾ ಒಂದು ವ್ಯವಸ್ಥೆ, ಪ್ರಜಾರಂಗದ ಒಂದು ವ್ಯವಸ್ಥೆಗೆ, ಪ್ರಜಾತಂತ್ರದ ಒಂದು ವ್ಯವಸ್ಥೆಗೆ ಎಲ್ಲೋ ನಾವು ತಪ್ಪಾಕತ್ತಿದ್ದೀವಿ. ಎಲ್ಲೋ ಒಂದು ನಾವು ಸ್ವಾರ್ಥಗಳ ಕಡೆ ನಾವು ಹೊಂಟಿದ್ದೀವಿ. ಮುಂದಿನ ದೇಶದ ರಾಜ್ಯದ ಭವಿಷ್ಯ ಏನು ಅನ್ನುವಂತ ಒಂದು ಸಂದರ್ಭ ನಾವು ವಿಚಾರ ಮಾಡುವಂತ ಸಂದರ್ಭಗಳು ಬರ್ತಾವ. ಮತ್ತೆ ಅನಿವಾರ್ಯ, ಯಾಕಂದ್ರೆ ಮುಂದೆ ಬದುಕವ್ರು ನಾವು ಆ ಬದುಕುವಂತ ಸಂದರ್ಭದಲ್ಲಿ ಇವತ್ತು ನಮ್ಮ ನಿಮ್ಮೆಲ್ಲ ಮುಗಿದಂಗೆ ಆಗಿದಾವ. 8-10 ವರ್ಷ 15 ವರ್ಷ ಹಿಂದ ಮುಂದೆ ಆಗ್ತದೆ. ಈ ಮುಂದಿನ ಹುಡುಗರ ರೀತಿ, ಆ ಹುಡುಗರ ಪರಿಸ್ಥಿತಿ, ಈ ಒಂದು ವಿಚಾರವನ್ನು ಗಮನದಲ್ಲಿಟ್ಟುಕೊಂಡು ಇವತ್ತು ದಿವಸ ಒಂದು ಮಂತ್ರಿಮಂಡಲ ಬಂದಿದೆ. ರಾಜಕಾರಣ ಅಂದ್ರೆ ರಾಜಕಾರಣ ವ್ಯಕ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಅವನ ಸ್ಮರಣೆ ದಿವಸ ಅವರಿಗೆ ಇವರಿಗೆ ಈಗ ನಾವು ತುಲನಾತ್ಮಕವಾಗಿ ನೋಡ್ತಾ ಇದ್ದೀವಿ. ದೇಶಮುಖರು, ಕಾಂತಾ ಅವರು ಹೆಂಗಿದ್ರು, ಈಗಿನ ಮಂತ್ರಿಗಳು ಹೆಂಗ್ ಅದಾರ ಅನ್ನೋದನ್ನ ತೂಕ ಮಾಡಿ ನೋಡಿದಾಗ ನಮ್ಗೆ ಗೊತ್ತಾಗ. ರಾಮಕೃಷ್ಣ ಹೆಗಡೆ ಅವರು ರಾಜೀನಾಮೆ ಕೊಟ್ಟರು. ಬರೇ ಫೋನ್ ಕದ್ದಾಲಿಕೆ ಪ್ರಕರಣಕ್ಕೆ ರಾಮಕೃಷ್ಣ ಹೆಗಡೆ ಅವರು ರಾಜೀನಾಮೆ ಕೊಟ್ಟರು. ಅಂದ್ರೆ ಮನಸ್ಸು ಹೋಗ್ಲಿಲ್ಲ ಅವರು. ನನ್ನ ಮ್ಯಾಗ ಒಂದು ಆರೋಪ ಮಾಡಿದ್ದಾರೆ, ನೀ ಫೋನ್ ತಗೊಳ್ಲಿಕ್ಕೆ ಕೇಳಿದೆ ಅಂತ ಹೇಳಿ. ಆ ಆರೋಪನ ತಗೊಂಡು ನಾನು ಮಂತ್ರಿಯಾಗಿ ಮುಂದುವರಿಯಾಗಿಲ್ಲ. ಅದಕ್ಕೆ ನಾನು ರಾಜೀನಾಮೆ ಕೊಡ್ಬೇಕಂದ್ರೆ ರಾಜೀನಾಮೆ ಕೊಟ್ಟು ಗೌರ್ಮೆಂಟ್ ಅನ್ನು ವಿಸರ್ಜನೆ ಮಾಡಿದ್ರು. ತಿರುಗಿ ಮತ್ತೆ ಅತಿ ಹೆಚ್ಚಿನ ಬಹುಮತದಿಂದ ಸರ್ಕಾರವನ್ನು ರಚನೆ ಮಾಡಿರ್ತಕ್ಕಂಥ ಶ್ರೇಯಸ್ಸು ರಾಮಕೃಷ್ಣ ಹೆಗಡೆ ಅಂತವ್ರಿಗೆ ಇವತ್ತು ಹೋಗ್ತದೆ ಅನ್ನೋ ಮಾತನ್ನ ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ತುಡುಗು ನೋಡಿದ್ರೆ ಹೆಗಡೆ ಹುಡುಗರು ನೋಡ್ತಾರೆ ಮಕ್ಕಳಿಗೆ.
ಅವ ಅಲ್ಲಿರ್ತಾ ತುಡುಸು ಅವ ಅಲ್ಲಿರ್ತಾ ಇವ್ರು ತುಡು ಬಂದ ನೋಡಿ ಹಿಂಗೆ ನೋಡ್ತಾರೆ. ಈಗ ಅಂದ್ರೆ ಇವರೇ ಇರ್ತಾರೆ. ಈ ವೈರಿಗಳನ್ನ ಯಾರು ವೈರಿಗಳನ್ನ ಹೊರಗಡೆ ಅಲ್ಲ ಮಗನ ಮೆಚ್ಚುಗೆಗಳು ಇವರೇ. ಇದೇ ಒಬ್ಬ ಹುಡುಗ ಬಂದು ಹೇಳ್ದ, ಸಹೋದರ ಮಿತ್ರರು ಬಂದು ಹೇಳಿದ್ರು ದೇಶಮುಖ್ ಬಂಡ ಒಂದು ಗುಡಿ ಬರಬೇಕು ರಾಜಕಾರಣದಾಗ. ಯಾಕಂದ್ರೆ ಈ ರಾಜಕಾರಣದಲ್ಲಿ ಕೆಲವೊಂದು ವಿಚಾರಗಳು ಜೀನ್ಸ್ ಮುಖಾಂತರ ಬರ್ತಾವ. ಅವು ವಂಶಾವಳಿ ಮುಖಾಂತರ ರಕ್ತದಲ್ಲಿ ಬಂದಿರ್ತದ. ಒಬ್ಬರಲ್ಲಿ ವೈಯಕ್ತಿಕ ತಿನ್ನು ರಕ್ತ ಇರ್ತದ, ಒಬ್ಬರಿಗೆ ವೈಯಕ್ತಿಕ ತಿನ್ನಬಾರದು ಅನ್ನೋ ರಕ್ತ ಇರ್ತದ. ಆ ತಿನ್ನಬಾರದು ಅನ್ನೋದು ದಾನ ಧರ್ಮ ಪ್ರಾಮಾಣಿಕತೆ ತಿನ್ನಬಾರದು ಅನ್ನೋಂತ ಯಾವ್ದಾರ ರಕ್ತದ ಮಣಿತನ ಇದ್ರೆ ಅದು ದೇಶಮುಖ್ ಮಣಿತನ ಮಾತ್ರ ಸಹಿತ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಬರ್ತಾ ಇದ್ದಾರೆ. ಅಂತ ಮಣಿತನದವ್ರು ಒಬ್ಬರು ಬರ್ರಿ, ಮತ್ ನಿಮ್ಮ ದುಡಿಯೋಕೆ ಕೊಡ್ಬೇಡ, ನಾನ್ ಟಿಕೆಟ್ ನಿನ್ ಟಿಕೆಟ್ ಯಾವ್ದು ದುಡಿ ಆಗಬಾರ್ದು. ಈ ಮೈನಲ್ಲಿ ಭಾಗ ಕೊಡೋದ ಟಿಕೆಟ್ ತೊಗೊಳೋದು ದುಡಿಯೋಕೆ ತೋದು ಎಲ್ಲರೂ ಕೂಡ. ಯಾಕಂದ್ರೆ ಜನ ನಿಮ್ಮನ್ನು ಬಯಸೈತಿ. ಜನ ಯಾಕೆ ಬಯಸೈತಿ? ದೇಶಮುಖರು ಮಾಡಿರ್ತಕ್ಕಂಥ ಕೆಲಸ, ಅವ್ರ ಧರ್ಮ ಬದ್ಧಿ ಮಾಡಿರ್ತಕ್ಕಂಥ ಕೆಲಸ, ಆ ಭಾಗದಲ್ಲಿ ಆ ಟೈಮ್ನಲ್ಲಿ ಆಗಿರ್ತಕ್ಕಂಥ ಒಂದು ಆಗಿನ ಟೈಮ್ನಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯ, ಇವೆಲ್ಲಗಳನ್ನು ಗಮನದಾಗ ಇಟ್ಕೊಂಡು ಇವತ್ತು ದೇಶಮುಖ್ ಮಾಡ್ತಾರೆ ಬರಬೇಕು ಅನ್ನೋದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಆ ಮನೆತನದವರು ಸಹಿತ ಇದ್ರ ಬಗ್ಗೆ ಚಿಂತನೆ ಮಾಡೋದ್ರ ಮುಖಾಂತರ ಬರುವಂತಹ ನಿರ್ಮಾಣಗಳಲ್ಲಿ ದಿವಂಗತ ಜಿ ಎಸ್ ದೇಶಮುಖ್ ಅವರ ಅಥವಾ ದಿವಂಗತ ಅವರ ಧರ್ಮ ಪತ್ನಿ ವಿಮಲಾತಾಯಿ ದೇಶಮುಖ್ ಅವರ ಸ್ಥಾನಮಾನಗಳನ್ನು ತುಂಬುವಂತ ಕೆಲಸ ನಿಮ್ಮ ಮನೆತನದಿಂದ ಆಗ್ಲಿ ಅನ್ನೋಂತ ಮಾತನ್ನು ಹೇಳ್ತಾ, ಇವತ್ತು ದಿವಸ ದೇಶಮುಖ್ ಅವರು 40 ವಾರದಾಗ ಎಷ್ಟು ಜನರ ಮನೆಯಾಗ ಫೋಟೋ ಅದಾವನೋ ಅಷ್ಟೇ ಫೋಟೋಗಳು ಇಡೀ ಕರ್ನಾಟಕ ರಾಜ್ಯದಲ್ಲಿ ಜನತಾ ಪರಿವಾರದ ಜನರ ಮನೆಗಳಾಗ ಅದಾವನ್ನು ಮಾತ್ರ ಸಹಿತ ಈ ಸಭೆಯಲ್ಲಿ ಹೇಳಿಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಅಂತ ಮಹಾನ್ ವ್ಯಕ್ತಿಯನ್ನ ನಾವು ತಿರುಗಿ ಪಡಿಬೇಕಾದ್ರೆ ಅದೇ ಮನೆತನ ಒಂದು ಕುಡಿ ಬರೋದು ಬಹಳ ಅವಶ್ಯ ಅನ್ನೋ ಮಾತನ್ನ ಎಲ್ಲರ ಒಮ್ಮತದ ಮನಸ್ಸಿದೆ. ಆ ಮನಸ್ಸಿಗೆ ಸ್ಪಂದನೆ ಮಾಡುವಂತ ಕೆಲಸ ನಾವು ಮಾಡ್ಬೇಕು ಅನ್ನುವಂತ ಮಾತನ್ನು ಹೇಳ್ತಾರೆ. ಮತ್ತೆ ಆಗಿನ ನಿರ್ಮಾಣದ ದೇಶಮುಖರು ಕಾಂತಾರ ಅವರು ಇಲೆಕ್ಷನ್ ಮಾಡಿದಾರೆ, ಒಂದ 50,000 60,000 ಇಲೆಕ್ಷನ್ ಮಾಡಿದಾರೆ. ನಮ್ಮ ಅಪ್ಪನ ಇಲೆಕ್ಷನ್ ದಿವಂಗತ ವಿಶ್ವನಾಥ್ ಕಟ್ಟಿ ಇಲೆಕ್ಷನ್ 34,000 ಮಾಡಿದೆವು. 34,000. ಈ 34,000 ಒಂದು ಓಣಿ ಸಾರುವುದಿಲ್ಲ, ಒಂದು ಓಣ್ಯಾಗ ಸಾರುವುದಿಲ್ಲ. ಕಿಡಿಕಾಗಿಂದ ಕೈ ಬರ್ತಾವ, ಭಾಗದಾಗಿಂದ ಕೈ ಬರ್ತಾವ, ಹಂಚಿನಾಗಿಂದ ಕೈ ಬರ್ತಾವ, ಹಿಂದಿನ ಭಾಗದಾಗಿಂದ ಕೈ ಬರ್ತಾವ. ಅವ್ ಯಾವ ಕೊಡಾಕ ಓಡಿ ಹೋಗ್ತಾ ಸುಲಭ ತಿರುಗಿ ಈ ನಮ್ನಿ ಕೈ ಬಂದು ನನ್ನ ಜಗತ್ತಾರೆ ಇವರು ಅಂತ ಹೇಳಿ ಓಡಿ ಹೋಗ್ತಿದ್ದಾರೆ. ಅಂದ್ರೆ ಇವರು ಟೋಟಲ್ ಇಡೀ ಮತಕ್ಷೇತ್ರದ ಖರ್ಚು ಇವ್ರು ಹೇಳ್ತಿತ್ತು. ಕಾಂತ ಅವರು ಒಂದು 50,000 ರೂಪಾಯಿ ಮಾಡಿದ್ರು. ದೇಶಮುಖ್ ಸಾಹೇಬ್ರ ಅಂತ ರೊಕ್ಕ ಬಕ್ಕ ಅವಾಗ ಚಾರ್ಜ್ ಮ್ಯಾಗ ನಾಳೆ ಎಲೆಕ್ಷನ್ ಸೆಂಟಿ ಮುಂದೆ ಬೆಳೆದ ಒಂದು ಬುಡ ರಾಸದ ಚಾ 40,000 ಅದ ಇನ್ನು ನಾನು ಮೊದಲನೇ ಎಲೆಕ್ಷನ್ 19,000, ಎರಡನೇ ಎಲೆಕ್ಷನ್ 40,000. ಮತ್ತೆ ಅವಾಗ ಭಾಳ ಅಂದ್ರೆ ಏನಿತ್ತು, ಒಂದು ಬುಡ ರಾಸದ ಒಬ್ರು ಯಾರ ಹಿರಿಯರು ಬರ್ತಿದ್ರು, ಊರಾಗಿ ಹಿರಿಯರ್ಲಕ್ಕ ಹೋಗ್ತಿದ್ರು. ಇಂಥ ಓಟ್ ಹಾಕ್ರೋ ಮಾತು ಬಗಿದ್ರಿ, ಚಾ ಚುಮ್ಮರಿ ತಿನ್ನುದ, ಕೈ ಜಾಡಿಸೋದ, ಮುಂಜಾನೆ ಎದ್ದು ಓಟ್ ಹಾಕಿ ಬಂದಂತ ಹೇಳಿ ಇಂಥ ಮಂದಿ ಇವು ನಮ್ಗೆ ಈಗ ಎಲ್ಲ ನಡೆಸ್ಕೊತಾರ. ಕಾಂಗ್ರೆಸ್ ಇಸ್ಕೋತಾರ, ಬಿಜೆಪಿನೂ ಇಸ್ಕೋತಾರ, JDS ಇಸ್ಕೋತಾರ, ಮುಸ್ಲಿಂ ಲೀಗು ಇಸ್ಕೋತಾರ, ಸ್ವತಂತ್ರ ಇಸ್ಕೋತಾರ. 5 ಮಂದಿ ಕಡೆ ಇಸ್ಕೊಂಡು ಹೋಗ್ಬೇಕು. ಅದು ಯಾವುದು ಏನು ಶಿವಾಯ. ಆದರೂ ಸಹಿತ ನಮ್ಮ ಜೀವ ಇರತಕ್ಕ ಈ ಪ್ರಾಮಾಣಿಕತೆ, ಧಾರ್ಮಿಕತೆ, ಈ ಒಂದು ವ್ಯವಸ್ಥೆ ಇವತ್ತು ನಿರ್ಮಾಣಗಳಲ್ಲಿ ಉಳಿಬೇಕು. ಉಳಿಲಿಲ್ಲ ದಯಮಾಡಿ ನಾನು ಹಿಡ್ಕೊಂಡು ಹೇಳ್ತೇನೆ, ಬರುವಂತ ನಿರ್ಮಾಣಗಳಲ್ಲಿ ಚಲೋ ಮಂದಿ ರಾಜಕಾರಣದಾಗ ಬರುವುದಿಲ್ಲ. ಮತ್ತೆ ಯಾವ ಪೀಡಿ ಬಂದಿದ್ದಂದ್ರೆ ಅವ್ನು ತಂದು ನಿಲ್ಸೋದು, ಫಲಾಮಣಿ ಮಾಡ್ಕೊಂಡು ಹೋಗಲ್ಲ. ಬಹಳ ಪೀಡಿ ಬಂದಿರ್ತಾವ, ಬ್ಯಾಡೋ ತಮ್ಮ ಗಪ್ ಮನೆಯವರು ಆಸರ ಹೇಳ್ತಿಲ್ಲ ನನಗೆ ಅಂತ ಏನ್ ತಪಾಸಾಗತ್ತ. ಮೇಲು ಮಗನ ಗಪ್ ಹೊಲ ಬಿರಿಗಳು
ಇದ್ದದ್ದು ಹೊರನು ಮಾಡ್ತಾ ಮುಳ್ಳು ಮಾಡ್ತಾ ಮತ್ ಮನೆಗಳು ಸಾಲ ಮಾಡ್ತಾ ಅವ ಊರು ಬಿಟ್ಟು ಹೋಗ್ತಾ. ಅಂದ್ರೆ ಅಷ್ಟು ಕೆಟ್ಟ ಒಂದು ವ್ಯವಸ್ಥೆ ಇವತ್ತು ರಾಜಕಾರಣದಲ್ಲಿ, ಬಹಳ ಕೆಟ್ಟ ರಾಜಕಾರಣದ ವ್ಯವಸ್ಥೆ ಬಂದು ಹೋಗ್ಯದ. ಸಾಮಾನ್ಯ ಜನ ಬದುಕು ಉಸಿರಾಡುವಂತ ದಿನಮಾನ ಹೋಗಿದಾವ. ಅದಕ್ಕೆ ದಯಮಾಡಿ ಈ ಸ್ವಚ್ಛ ರಾಜಕಾರಣ ಬರಬೇಕಾದ್ರೆ ನಾವು ಮತದಾರರು ಮೊದಲ ಕೈಯ ಬಾಯಿ ನಾವು ಸ್ವಚ್ಛ ಇಟ್ಕೊಬೇಕು.